ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶುಕದೇವ ಗೋಸ್ವಾಮಿಗಳು ರಾಜ ಪರೀಕ್ಷಿತನಿಗೆ ಭಗವಂತನ ಸೃಷ್ಟಿಯ ಬಗ್ಗೆ ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದರ ಬಗ್ಗೆ ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ದೇವೆ. ಬ್ರಹ್ಮಾಂಡದಲ್ಲಿರುವ ಸಕಲರ ಸಂರಕ್ಷಕನಾಗಿ ದೇವೋತ್ತಮ ಪರಮಪುರುಷನಾದ ಭಗವಂತನು ಸೃಷ್ಟಿ ಸ್ಥಾಪನೆಯ ನಂತರ ವಿವಿಧ ಅವತಾರಗಳಲ್ಲಿ ಪ್ರಕಟವಾಗುತ್ತಾನೆ. ಹೀಗೆ ಮಾನವರಲ್ಲಿ, ಮನುಷ್ಯೇತರರಲ್ಲಿ ಮತ್ತು ದೇವತೆಗಳಲ್ಲಿ ಎಲ್ಲ ಬಗೆಯ ಬದ್ಧಾತ್ಮರನ್ನು ಉದ್ಧರಿಸುತ್ತಾನೆ. ಅನಂತರ ಕಲ್ಪಾಂತರದಲ್ಲಿ ಸ್ವಯಂ ಭಗವಂತನು ಲಯಕರ್ತನಾದ ರುದ್ರನ ರೂಪದಲ್ಲಿ ವಾಯು ಮೋಡಗಳನ್ನು ಸ್ಥಾನಪಲ್ಲಟಗೊಳಿಸುವಂತೆ ಸಂಪೂರ್ಣ ಸೃಷ್ಟಿಯನ್ನು ನಾಶ ಮಾಡುತ್ತಾನೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ತಿಳಿಸಿರುವಂತೆ ಭೂತಗ್ರಾಮ ಸಾಯೇವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಾಪಾರ್ಥ ಪ್ರಭವತ್ ಸಹರಾಗಮೇ ಪರಸ್ತಸ್ಮಾತ್ತು ಭಾವೋನ್ಯತ್ ವ್ಯಕ್ತ ಅವ್ಯಕ್ತ ಸನಾತನಃ ಯತ್ಸು ಸರ್ವೇಷು ಭೂತೇಷು ನಶ್ಯತ್ಸಿ ನ ವಿನಶ್ಯತಿ. ಭೌತಿಕ ಪ್ರಕೃತಿಯ ಸ್ವರೂಪವೆಂದರೆ ಅದು ಮೊದಲು ಬಹು ಸೊಗಸಾಗಿ ಸೃಷ್ಟಿಯಾಗುತ್ತದೆ, ಅನಂತರ ಬಹು ಸೊಗಸಾಗಿ ಬೆಳೆಯುತ್ತದೆ ಮತ್ತು ಅನೇಕ ವರ್ಷಗಳ ಕಾಲ ಇರುತ್ತದೆ. ಆದರೆ ಅದಾದ ನಂತರ ಯಾವ ಪ್ರತಿರೋಧವಿಲ್ಲದೆ ಬ್ರಹ್ಮನ ರಾತ್ರಿಯಲ್ಲಿ ಅದು ಮತ್ತೆ ನಾಶವಾಗುತ್ತದೆ. ಬ್ರಹ್ಮನ ರಾತ್ರಿಯ ಅಂತ್ಯದಲ್ಲಿ ಸ್ಥಿತಿ ಮತ್ತು ಲಯಗಳ ಅದೇ ತತ್ವಗಳನ್ನು ಅನುಸರಿಸಲು ಅದು ಪುನಃ ಸೃಷ್ಟಿಯಂತೆ ವ್ಯಕ್ತವಾಗುತ್ತದೆ. ಈ ಅನಿತ್ಯ ಜಗತ್ತನ್ನು ನಿತ್ಯ ನೆಲೆಯೆಂದು ತಿಳಿದ ಮೂರ್ಖ ಬದ್ಧಾತ್ಮನು ಸೃಷ್ಟಿ ಮತ್ತು ಲಯಗಳು ಏಕೆ ಆಗುತ್ತವೆ ಎಂಬುದನ್ನು ಬುದ್ಧಿವಂತಿಕೆಯಿಂದ ಕಲಿತುಕೊಳ್ಳಬೇಕು. ಮಹಾ ಆಧ್ಯಾತ್ಮಿಕವಾದಿಗಳು ಹೀಗೆ ದೇವೋತ್ತಮ ಪರಮಪುರುಷನ ಕಾರ್ಯಗಳನ್ನು ವಿವರಿಸುತ್ತಾರೆ. ಆದರೆ ಶುದ್ಧ ಭಕ್ತರು ಈ ಗುಣಲಕ್ಷಣಗಳ ಆಚೆ ಇರುವ ದಿವ್ಯದಲ್ಲಿ ಹೆಚ್ಚು ಮಹತ್ವದ ವಸ್ತುಗಳನ್ನು ನೋಡಲು ಅರ್ಹರಾಗಿದ್ದಾರೆ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೇ ತದನಂತರಂ. ಶುದ್ಧ ಭಕ್ತಿ ಸೇವೆಯ ಬೆಳವಣಿಗೆಯಿಂದ ಭಗವಂತನನ್ನು ಅವನು ಹೇಗಿರುವನೋ ಹಾಗೆ ಯಥಾವತ್ ತಿಳಿಯಬಹುದು ಮತ್ತು ಹಾಗೆ ಭಗವಂತನ ಪ್ರಾಮಾಣಿಕ ಸೇವೆಯಲ್ಲಿ ಪ್ರವೇಶ ಪಡೆಯಬಹುದು. ಭೌತಿಕ ಜಗತ್ತಿನ ಸೃಷ್ಟಿ ಮತ್ತು ಲಯಗಳಲ್ಲಿ ಭಗವಂತನ ನೇರ ಕರ್ತೃತ್ವವೇನೂ ಇಲ್ಲ. ಅವನ ಸಾಕ್ಷಾತ್ ಪ್ರವೇಶದ ವಿಷಯವಾಗಿ ವೇದಗಳಲ್ಲಿ ವರ್ಣಿಸಲಾಗಿರುವುದು ಕೇವಲ ಭೌತಿಕ ಪ್ರಕೃತಿಯೇ ಕರ್ತೃವೆಂಬ ಅಭಿಪ್ರಾಯವನ್ನು ಪ್ರತಿನಿಷೇಧಿಸುವುದಕ್ಕಾಗಿ. ಅಂದರೆ ಭಗವಂತನ ಸಹಕಾರವಿಲ್ಲದೆ ಸೃಷ್ಟಿ ಕಾರ್ಯವು ನಡೆಯಲಾರದು. ಆದರೆ ಸೃಷ್ಟಿ ಕಾರ್ಯದಲ್ಲಿ ಭಗವಂತನ ನೇರವಾದಂತಹ ಪಾಲ್ಗೊಳ್ಳುವಿಕೆಯೂ ಇರುವುದಿಲ್ಲ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಾ ಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಭೌತಿಕ ಪ್ರಕೃತಿಯು ಭಗವಂತನ ಶಕ್ತಿಗಳಲ್ಲಿ ಒಂದು ಮತ್ತು ಅವಳು ಭಗವಂತನ ನಿರ್ದೇಶನದಡಿಯಲ್ಲಿ ಕೆಲಸ ಮಾಡಬಲ್ಲಳು. ಭಗವಂತನು ತನ್ನ ದಿವ್ಯ ನೋಟವನ್ನು ಭೌತಿಕ ಪ್ರಕೃತಿಯ ಮೇಲೆ ಬೀರಿದಾಗ ಮಾತ್ರ ಭೌತಿಕ ಪ್ರಕೃತಿಯು ವರ್ತಿಸಬಲ್ಲದು. ಸಂಕ್ಷೇಪದಲ್ಲಿ ಇಲ್ಲಿ ವಿವರಿಸಲಾದ ಸೃಷ್ಟಿ ಮತ್ತು ಲಯದ ಈ ಪ್ರಕ್ರಿಯೆಯು ಬ್ರಹ್ಮನ ಒಂದು ದಿನದ ಅವಧಿಯ ನಿಯಂತ್ರಣ ತತ್ವವಾಗಿದೆ. ಭೌತಿಕ ಸೃಷ್ಟಿಯು ಪ್ರಸಾರವಾಗುವ ಮಹತ್ ಸೃಷ್ಟಿಯಲ್ಲಿಯೂ ಅದು ನಿಯಂತ್ರಣ ತತ್ವವಾಗಿದೆ. ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜನಿಗೆ ವಿವರಿಸಿದ ಈ ಎಲ್ಲ ವಿಚಾರಗಳನ್ನು ಸೂತ ಗೋಸ್ವಾಮಿಗಳು ಶೌನಕಾದಿ ಋಷಿಗಳಿಗೆ ನೈಮಿಷಾರಣ್ಯದಲ್ಲಿ ಬೋಧಿಸಿದರು. ಸೃಷ್ಟಿಯ ವಿಚಾರವಾಗಿ ಎಲ್ಲವನ್ನೂ ಕೇಳಿದ ನಂತರ ಶೌನಕ ಋಷಿಗಳು ಸೂತ ಮುನಿಗಳನ್ನು ವಿದುರನ ಬಗ್ಗೆ ವಿಚಾರಿಸಿದರು. ಏಕೆಂದರೆ ತನ್ನ ಎಲ್ಲ ಬಂಧುಗಳನ್ನು ತೊರೆದು ವಿದುರನು ಗೃಹತ್ಯಾಗ ಮಾಡಿದ್ದನು. ಗೃಹತ್ಯಾಗ ಮಾಡಿದ ಮೇಲೆ ವಿದುರನು ನಾನಾ ಯಾತ್ರಾ ಸ್ಥಳಗಳಿಗೆ ಭೇಟಿ ನೀಡಿದನು. ಪ್ರಪಂಚದ ಯಾತ್ರಾ ಸ್ಥಳಗಳನ್ನು ಸಂಚರಿಸುತ್ತಿದ್ದಾಗ ಮೈತ್ರೇಯ ಋಷಿಗಳನ್ನು ಸಂಧಿಸಿದ ವಿದುರನ ವಿಚಾರ ತಿಳಿಯಲು ಶೌನಕಾದಿ ಋಷಿಗಳು ಹೆಚ್ಚು ಕಾತರರಾಗಿದ್ದರು. ಹಾಗಾಗಿ ಶೌನಕ ಋಷಿಗಳು ಈ ರೀತಿಯಾಗಿ ನುಡಿದರು. ದಿವ್ಯ ವಿಷಯಗಳ ಮೇಲೆ ಸಂಭಾಷಿಸಿದ ವಿದುರ ಮತ್ತು ಮೈತ್ರೇಯರ ನಡುವೆ ನಡೆದ ಚರ್ಚೆಯ ವಿಷಯಗಳೇನು ಮತ್ತು ವಿದುರನು ಏನು ಕೇಳಿದನು ಹಾಗೂ ಮೈತ್ರೇಯರ ಉತ್ತರವೇನು ಎಂಬುದನ್ನು ದಯವಿಟ್ಟು ನಮಗೆ ತಿಳಿಸಿ. ವಿದುರನು ತನ್ನ ಕುಟುಂಬದ ಸದಸ್ಯರ ಸಂಬಂಧವನ್ನು ತ್ಯಜಿಸಿದ ಕಾರಣವನ್ನು, ಅವನು ಮತ್ತೆ ಏಕೆ ಮನೆಗೆ ಬಂದನು ಎಂಬುದನ್ನು ಕೂಡ ದಯವಿಟ್ಟು ತಿಳಿಸಿ. ವಿದುರನು ಯಾತ್ರಾ ಸ್ಥಳಗಳಲ್ಲಿದ್ದಾಗ ಅವನು ಮಾಡಿದ ಕಾರ್ಯಗಳನ್ನು ಕೂಡ ದಯವಿಟ್ಟು ನಮಗೆ ತಿಳಿಸಿ. ಶೌನಕ ಋಷಿಗಳ ಈ ಪ್ರಶ್ನೆಗಳಿಗೆ ಸೂತ ಗೋಸ್ವಾಮಿಗಳು ಈ ರೀತಿಯಾಗಿ ನುಡಿದರು. ಪರೀಕ್ಷಿತ ರಾಜನ ಪ್ರಶ್ನೆಗಳಿಗೆ ಮಹಾಮುನಿ ಶುಕದೇವ ಗೋಸ್ವಾಮಿಗಳು ವಿವರಿಸಿದ ಅದೇ ವಿಷಯಗಳನ್ನೇ ನಾನೀಗ ನಿಮಗೆ ವಿವರಿಸುತ್ತೇನೆ. ದಯವಿಟ್ಟು ಮನಸ್ಸಿಟ್ಟು ಅದನ್ನು ಆಲಿಸಿ. ಶ್ರೀಮದ್ ಭಾಗವತದ 3ನೇ ಸ್ಕಂಧವು
ವಿದುರ ಮೈತ್ರೇಯರ ಸಂವಾದದೊಂದಿಗೆ ಪ್ರಾರಂಭವಾಗುತ್ತದೆ. ಸೂತ ಗೋಸ್ವಾಮಿಗಳು ಶುಕಮುನಿಗಳಿಂದ ಯಾವ ವಿಚಾರಗಳನ್ನು ಕೇಳಿ ತಿಳಿದಿದ್ದರೋ ಅದೇ ವಿಚಾರಗಳನ್ನು ಅವರು ಈಗ ಶೌನಕಾದಿ ಋಷಿಗಳಿಗೆ ತಿಳಿಸಿಕೊಡುತ್ತಿದ್ದಾರೆ. ಇದನ್ನೇ ಪರಂಪರೆಯಲ್ಲಿ ಬರುವಂತಹ ಜ್ಞಾನ ಎಂದು ಕರೆಯುತ್ತಾರೆ. ಗುರುವಾದವನು ತನ್ನ ಗುರುಗಳಿಂದ ಪಡೆದಂತಹ ಜ್ಞಾನವನ್ನು ತನ್ನ ಶಿಷ್ಯನಿಗೆ ನೀಡುವಂತಹ ಕ್ರಮ. ವಿದುರ ಮೈತ್ರೇಯರ ಸಂವಾದದ ಬಗ್ಗೆ ರಾಜ ಪರೀಕ್ಷಿತನು ವಿಚಾರಿಸಿದಾಗ ಶುಕದೇವ ಗೋಸ್ವಾಮಿಗಳು ಮೊದಲು ವಿದುರ ಮೈತ್ರೇಯರ ಭೇಟಿಯು ಯಾವ ರೀತಿಯಾಗಿ ಆಯಿತು ಮತ್ತು ಅವರು ಆ ರೀತಿಯಾಗಿ ಭೇಟಿ ಮಾಡಲು ಕಾರಣವಾದ ಘಟನೆ ಏನು ಎಂಬುದರ ಬಗ್ಗೆ ತಿಳಿಸಿಕೊಡುತ್ತಾರೆ. ಮಹಾರಾಜ ಧೃತರಾಷ್ಟ್ರನು ತನ್ನ ಅಪ್ರಾಮಾಣಿಕ ಪುತ್ರರನ್ನು ಪೋಷಿಸಲು ಭ್ರಷ್ಟ ಆಕಾಂಕ್ಷೆಗಳ ಪ್ರಭಾವಕ್ಕೊಳಗಾಗಿ ಕುರುಡನಾದನು. ಆದ್ದರಿಂದಲೇ ಅವನು ತಂದೆಯಿಲ್ಲದ ತನ್ನ ಸೋದರ ಪುತ್ರರಾದ ಪಾಂಡವರನ್ನು ಸುಟ್ಟು ಬಿಡಲು ಅವರಿದ್ದ ಅರಗಿನ ಮನೆಗೆ ಬೆಂಕಿ ಇಟ್ಟನು. ದುಷ್ಟನಾದಂತಹ ದುಶ್ಯಾಸನನು ದ್ರೌಪದಿಯ ಕೂದಲನ್ನು ಹಿಡಿದು ಎಳೆಯುವಾಗ ಮಹಾರಾಜನ ಸ್ಥಾನದಲ್ಲಿದ್ದಂತಹ ಧೃತರಾಷ್ಟ್ರನು ಅದನ್ನು ತಡೆಯಲಿಲ್ಲ. ಮೋಸದ ಜೂಜಿನಲ್ಲಿ ಸೋತಂತಹ ಪಾಂಡವರು ವನವಾಸ ಮತ್ತು ಅಜ್ಞಾತವಾಸಗಳನ್ನು ಅನುಭವಿಸಬೇಕಾಯಿತು. ಅಜ್ಞಾತವಾಸವನ್ನು ಮುಗಿಸಿ ಮರಳಿ ಬಂದಂತಹ ಪಾಂಡವರಿಗೆ ಅವರಿಗೆ ಸಲ್ಲಬೇಕಾದಂತಹ ರಾಜ್ಯವನ್ನು ಒಪ್ಪಿಸಲು ಧೃತರಾಷ್ಟ್ರನು ಸಮ್ಮತಿಸಲಿಲ್ಲ. ಪಾಂಡವರಿಗೆ ಆಗುತ್ತಿದ್ದಂತಹ ಈ ಎಲ್ಲ ಅನ್ಯಾಯಗಳನ್ನು ವಿದುರನು ಗಮನಿಸುತ್ತಿದ್ದನು. ಅಣ್ಣನಾದಂತಹ ಧೃತರಾಷ್ಟ್ರನಿಗೆ ವಿದುರನು ಬುದ್ಧಿ ಹೇಳುತ್ತಾನೆ. ಪಾಂಡವರಿಗೆ ಸಲ್ಲಬೇಕಾದಂತಹ ರಾಜ್ಯವನ್ನು ಕೊಟ್ಟುಬಿಡು. ಅವರು ನೀನು ಮಾಡಿದಂತಹ ಎಲ್ಲ ಅನ್ಯಾಯಗಳನ್ನು ಸಹಿಸಿಕೊಂಡಿದ್ದಾರೆ. ಭಗವಾನ್ ಶ್ರೀಕೃಷ್ಣನು ಅವರ ಕಡೆಗಿದ್ದಾನೆ. ಯಾದವರು ಮತ್ತು ಇನ್ನೂ ಅನೇಕ ರಾಜರುಗಳು ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಕುರುವಂಶದ ಒಳಿತಿಗಾಗಿ ನಿನ್ನ ಈ ದುಷ್ಟ ಮಗನಾದಂತಹ ದುರ್ಯೋಧನನ್ನು ಕೂಡಲೇ ತೊರೆದು ಬಿಡು. ವಿದುರನು ಈ ರೀತಿಯಾಗಿ ಮಾತನಾಡುತ್ತಿದ್ದಾಗ ಕೋಪದಿಂದ ಕೊಬ್ಬಿದ ಮತ್ತು ತುಟಿಗಳು ಕಂಪಿಸುತ್ತಿದ್ದ ದುರ್ಯೋಧನನು ಅವನನ್ನು ಅವಮಾನಿಸಿದನು. ದುರ್ಯೋಧನನು ಆಗ ಕರ್ಣ, ತನ್ನ ಕಿರಿಯ ಸಹೋದರರು ಮತ್ತು ಶಕುನಿಯ ಜೊತೆ ಇದ್ದನು. ಹಾವಿಗೆ ಹಾಲೆರೆದರೆ ವೃಷ ವೃದ್ಧಿಯಾಗುವಂತೆ ಮೂಢನಿಗೆ ಒಳ್ಳೆಯ ಸಲಹೆ ನೀಡುವುದರಿಂದ ಅವನ ಕೋಪವು ಹೆಚ್ಚುತ್ತದೆ ಎಂಬ ನುಡಿಯಿದೆ. ಸಾಧುಪುರುಷ ವಿದುರ ಎಷ್ಟು ಆದರಣೀಯನಾಗಿದ್ದನೆಂದರೆ ಎಲ್ಲ ಗೌರವಾನ್ವಿತರು ಅವನ ಚಾರಿತ್ರ್ಯವನ್ನು ಗಣ್ಯವೆಂದು ಪರಿಗಣಿಸಿದ್ದರು. ಆದರೆ ದುರ್ಯೋಧನ ಎಂಥ ಮೂರ್ಖನೆಂದರೆ ವಿದುರನನ್ನು ಅವಮಾನಿಸುವ ಧೈರ್ಯ ತೋರಿದನು. ದುರ್ಯೋಧನನನ್ನು ಸದಾ ದುಷ್ಕಾರ್ಯಗಳಿಗೆ ಪ್ರೋತ್ಸಾಹಿಸುತ್ತಿದ್ದ ಸೋದರಮಾವ ಶಕುನಿ ಮತ್ತು ಮಿತ್ರ ಕರ್ಣನ ಜೊತೆಗಿನ ಅವನ ದುಸ್ಸಂಗವೇ ಇದಕ್ಕೆ ಕಾರಣ. ವಿದುರನನ್ನು ಅವಮಾನಿಸಲು ದುರ್ಯೋಧನನು ಈ ರೀತಿಯಾಗಿ ನುಡಿದನು. ಈ ದಾಸೀಪುತ್ರನನ್ನು ಇಲ್ಲಿಗೆ ಬರ ಹೇಳಿದವರ್ಯಾರು? ಯಾರ ಪೋಷಣೆಯಿಂದ ಬೆಳೆದನೋ ಅವರ ಶತ್ರುಗಳ ಪರವಾಗಿಯೇ ಗೂಢಾಚಾರನ ಕೆಲಸ ಮಾಡುವಷ್ಟು ನೀಚ ಇವನು. ಕೂಡಲೇ ಇವನನ್ನು ಅರಮನೆಯಿಂದ ಹೊರದಬ್ಬಿ. ಹೀಗೆ ಕಿವಿಗಳಿಗೆ ಬಾಣಗಳು ನೆಟ್ಟಂತಾಗಿ ಹೃದಯವನ್ನು ಭೇದಿಸಿದ ಅತೀವ ನೋವಿನಿಂದ ವಿದುರ ತನ್ನ ಬಿಲ್ಲನ್ನು ಬಾಗಿಲಿನಲ್ಲಿರಿಸಿ ತನ್ನ ಅಣ್ಣನ ಅರಮನೆಯನ್ನು ತ್ಯಜಿಸಿದನು. ಅವನಿಗೆ ವಿಷಾದವಾಗಲಿಲ್ಲ, ಏಕೆಂದರೆ ಬಹಿರಂಗ ಶಕ್ತಿಗಳ ಕ್ರಿಯೆಯೇ ಪರಮವಾಗಿದೆ ಎಂದು ಅವನು ಪರಿಗಣಿಸಿದ್ದನು. ಭಗವಂತನ ಕೃಪೆಯಿಂದಲೇ ಈ ದುಷ್ಟರಿಂದ ನಾನು ದೂರಾಗುತ್ತಿದ್ದೇನೆ ಮತ್ತು ನನ್ನ ಆಧ್ಯಾತ್ಮಿಕ ಸಾಧನೆಗೆ ಇದೊಂದು ಉತ್ತಮವಾದಂತಹ ಅವಕಾಶ. ಈ ರೀತಿಯಾಗಿ ತಿಳಿದು ವಿದುರನು ಹಸ್ತಿನಾಪುರವನ್ನು ತ್ಯಜಿಸಿದನು. ಹಸ್ತಿನಾಪುರ ತ್ಯಜಿಸಿದ ವಿದುರನು ಭಗವಂತನ ಪಾದಪದ್ಮಗಳಾಗಿರುವ ಅನೇಕ ಯಾತ್ರಾಸ್ಥಳಗಳಲ್ಲಿ ಆಶ್ರಯ ಪಡೆದನು. ಪರಮ ಉತ್ಕರ್ಷವಾದ ಪುಣ್ಯಜೀವನವನ್ನು ಪಡೆಯಲು ಅವನು ಭಗವಂತನ ಸಾವಿರಾರು ದಿವ್ಯ ರೂಪಗಳಿರುವ ಪುಣ್ಯಕ್ಷೇತ್ರಗಳಿಗೆ ಪಯಣಿಸಿದನು. ಭರತ ವರ್ಷದ ಪವಿತ್ರ ಭೂಮಿಯಲ್ಲಿ ದೇಶಾದ್ಯಂತ ನೂರಾರು ಸಾವಿರಾರು ತೀರ್ಥಕ್ಷೇತ್ರಗಳಿವೆ. ಸಾಂಪ್ರದಾಯಿಕ ಆಚರಣೆಯಾಗಿಯೂ ಶ್ರೀಸಾಮಾನ್ಯರು ವರ್ಷದ ಎಲ್ಲ ಋತುಗಳಲ್ಲೂ ಅಂತಹ ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ಕೊಡುತ್ತಾರೆ. ವಿದುರನು ಒಂಟಿಯಾಗಿ ಶ್ರೀಕೃಷ್ಣನ ಧ್ಯಾನ ಮಾಡುತ್ತಾ ಅಯೋಧ್ಯ, ದ್ವಾರಕಾ, ಮಥುರಾ ಮೊದಲಾದ ಅನೇಕ ಪವಿತ್ರ ಕ್ಷೇತ್ರಗಳಲ್ಲಿ ಯಾನ ಮಾಡಿದನು. ಅವನು ಎಲ್ಲಿ ಗಾಳಿ, ಗಿರಿ, ಉದ್ಯಾನವನ, ನದಿ ಮತ್ತು ಸರೋವರಗಳು ಶುದ್ಧವಾಗಿ ಪಾಪಮುಕ್ತವಾಗಿ ಇವೆಯೋ, ಎಲ್ಲಿ ಅನಂತ ಪ್ರಭುವಿನ ರೂಪಗಳು ದೇವಸ್ಥಾನಗಳಲ್ಲಿ ಅಲಂಕೃತವಾಗಿವೆಯೋ ಅಲ್ಲೆಲ್ಲ ಸಂಚರಿಸಿದನು. ಹೀಗೆ ಅವನು ಯಾತ್ರಿಕನ ಕಾಯಕವನ್ನು ಆಚರಿಸಿದನು. ಈ ರೀತಿಯಾಗಿ ವಿದುರನು ಭೂಮಿಯ ಮೇಲೆ ಸಂಚರಿಸುತ್ತಿದ್ದಾಗ ಪರಮಪ್ರಭು ಶ್ರೀಹರಿಯನ್ನು ಸಂತುಷ್ಟಗೊಳಿಸುವಂತಹ ಕೆಲಸಗಳನ್ನು ಮಾತ್ರ ಮಾಡುತ್ತಿದ್ದನು. ಅವನ ವೃತ್ತಿಯು ಶುದ್ಧವೂ ಸ್ವತಂತ್ರವೂ ಆಗಿದ್ದಿತು. ಅವನು ತಿರುಕನ ವೇಷದಲ್ಲಿದ್ದರೂ, ತಲೆಬಾಚಿಕೊಳ್ಳದೇ ಇದ್ದರೂ, ಮಲಗಲು ಶಯ್ಯೆ ಇಲ್ಲದೇ ಇದ್ದರೂ ಪುಣ್ಯಕ್ಷೇತ್ರಗಳಲ್ಲಿ ನಿರಂತರ ಸ್ನಾನ ಮಾಡಿ ಪವಿತ್ರನಾಗಿದ್ದನು. ಹೀಗೆ ಇರುತ್ತಿದ್ದರಿಂದ ಅವನು ತನ್ನ ಅನೇಕ ಬಂಧುಗಳ ಕಣ್ಣಿಗೆ ಬೀಳುತ್ತಿರಲಿಲ್ಲ. ವಿದುರನು ಹೀಗೆ ಭಾರತ ವರ್ಷದಲ್ಲಿ ಅನೇಕ ತೀರ್ಥಕ್ಷೇತ್ರಗಳಿಗೆ ಪ್ರಯಾಣ ಮಾಡುತ್ತಿದ್ದಾಗ ಅವನು ಪ್ರಭಾಸ ಕ್ಷೇತ್ರಕ್ಕೆ ಭೇಟಿ ಕೊಟ್ಟನು.
ಆಗ ಯುಧಿಷ್ಠಿರನು ಚಕ್ರವರ್ತಿಯಾಗಿದ್ದು ಒಂದೇ ಧ್ವಜದಡಿಯಲ್ಲಿ ಮತ್ತು ಒಂದೇ ಸೇನಾಬಲದ ರಕ್ಷೆಯಲ್ಲಿ ಜಗತ್ತನ್ನು ಆಳುತ್ತಿದ್ದನು. ಅಂದರೆ ಮಹಾಭಾರತ ಯುದ್ಧವು ಆಗಲೇ ಮುಗಿದಿತ್ತು. ಪ್ರಭಾಸ ಕ್ಷೇತ್ರವನ್ನು ತಲುಪಿದ ವಿದುರನು ಮುಂದಕ್ಕೆ ಏನು ಮಾಡಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.